ವೇದ, ವಿಷಯ ಇಲ್ಲಿವರೆಗೂ ಬಂದಿದೆ ಅಂದಮೇಲೆ ನೀನೇ ಏನಾದರೂ ಒಂದು ಹೇಳಬೇಕು. ನನ್ನ ನಂತರ ಅನ್ನಪೂರ್ಣ ದೇವಿನ ಆರಾಧಿಸೋಳು ಅವನಿ ಆಗಿರೋದಕ್ಕೆ ನಾನು ಅವನಿ ಅಭಿಪ್ರಾಯನ ತಗೋಬೇಕು ಅನ್ಕೋತಿದ್ದೀನಿ, ಗೌರವಿಸ್ಬೇಕು ಅನ್ಕೋತಿದ್ದೀನಿ. ಮಧ್ಯದಲ್ಲಿ ಇವಳಿ ಯಜಮಾನಿಕೆ ಯಾಕೆ? ಹೌದು ಅತ್ತೆ, ನೀವಿದ್ರ ಬಗ್ಗೆ ಹೇಳ್ದೆ ಅವಳನ್ನ ಯಾಕೆ ಕೇಳ್ತಾ ಇದ್ದೀರಾ? ಅಮ್ಮ, ನೀವು ಸುಮ್ಮನಿರಿ. ಅವನಿ ಏನು ಹೇಳ್ತಾಳೋ ಅದನ್ನ ಮಾಡೋಣ ಅಷ್ಟೇ. ನೀನ್ ಹೇಳಮ್ಮ. ಅವನಿ, ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ಹೇಳು. ನಿನಗದ್ರ ಮೇಲೆ ವ್ಯಾಮೋಹ ಇಲ್ಲ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಒಳ್ಳೆ ನಿರ್ಧಾರ ತಗೋ. ಸುತ್ತಿ ಬಳಸಿ ಬಾಲ್ ಅವನಿ ಕೋರ್ಟ್ಗೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನಿ ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಆ ಮೂಗುತ್ತಿನ ನಿಹಾರಿಕಾಗೆ ಕೊಡೋಣ ಅತ್ತೆ. ಅವನಿ, ಏನಾಯ್ತು ನಿನಗೆ? ಯಾಕಿಂತ ನಿರ್ಧಾರ ತಗೊಂಡೆ? ನಾನು ಎಲ್ಲಾನು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಬಾಬಾ. ನನ್ನ ನಿರ್ಧಾರನ ಗೌರವಿಸು. ಅತ್ತೆ, ನೀವು ಕೂಡ ಅವನಿ ನಿರ್ಧಾರನ ಗೌರವಿಸಿ. ಅವನಿ ಇಷ್ಟು ಸಿಂಪಲ್ ಆಗಿ ಒಪ್ಪಲ್ವೇ? ಏನೋ ಡೌಟ್ ಹೊಡಿತಾ ಇದೆ. ಅವನಿ ತಿಳಿಸ್ದಾಗತ್ತೆ. ಅಬ್ಬಾ, ನೀನ್ ಸೂಪರ್ ಅವನಿ. ಅದ್ಭುತ ಆಗಿರೋ ಡಿಸಿಷನ್ ತಗೊಂಡಿದ್ಯಾ. ವಾಂತಿ ಅಂತ, ಡಮ್ಮಿ ಹೊಟ್ಟೆ ಅಂತ, ಅನಾಥಾಶ್ರಮದಿಂದ ಮಗು ಅಂತ ನಾನು ರಾಧಾ ತುಂಬಾನೇ ಪ್ಲಾನ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಹೀಗಾಯ್ತಲ್ಲ. ನಿಹಾರಿಕಾ, ನಿಂಗೆ ಸಂತೋಷನಾ? ಹಾ, ತುಂಬಾ ಸಂತೋಷ ಆಗ್ತಿದೆ ಅವನಿ. ನನಗೆ ಉರಿತಾ ಇದೆ. ಛೇ, ಈ ಮನೆಯಲ್ಲಿ ದೊಡ್ಡ ಮಗನಿಗೆ ದೊಡ್ಡ ಸೊಸೆಗೆ ಬೆಲೆನೇ ಇಲ್ದಂಗಾಗಿದೆ. ಬೇಜಾರ್ ಮಾಡ್ಕೋಬೇಡಣ, ನಾವ್ ಇದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹಾ, ನಿಹಾರಿಕಾ, ಹೋಗಿ ದೇವ್ರ ಮನೆಯಿಂದ ಮೂಗುತ್ತಿನ ತಂದ್ಕೊ. ಎಲ್ಲರ ಮುಂದೆನೂ ಅತ್ತೆ ಕೈಯಾರೆ ಅದನ್ನ ಹಾಕೊಳ್ಳುವಂಥ ಅದೃಷ್ಟ ನಿನಗೇ ಸಿಗತ್ತೆ. ಎಲ್ಲರ ಮುಂದೆ ಒಪ್ಕೊಂಡಿರೋ ಥರ ನಾಟಕ ಆಡಿ ಇವಾಗ ಈ ಥರ ಫಿಟ್ಟಿಂಗ್ ಇಡ್ತಾ ಇದ್ಯಾ ಅವನಿ? ಅಯ್ಯೋ ನಿಹಾರಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ಹೋಗ್ ತಂದ್ಕೋ. ಅದಲ್ಲ ಅವನಿ. ಇನ್ಯಾಕೆ ಯೋಚನೆ ಮಾಡ್ತಿದ್ಯಮ್ಮ? ನೀನ್ ಕೇಳ್ಕೊಂಡಿದ್ದೆ ನಡೀತು ಅಲ್ವಾ? ಹೋಗಿ ತಂದ್ಕೋ. ಹೋಗ್ ನಿಹಾರಿಕಾ, ಮೂಗುತ್ತಿನ ತಗೋ. ನಾನು ಹೋದ್ರೆ ಬೆಂಕಿಗೆ ಸುಟ್ಟು ಬೂದಿ ಆಗೋಗ್ತೀನಿ. ಆ ವಿಷಯ ನಿಮಗೆ ಗೊತ್ತಿಲ್ಲ. ಇವಾಗ ಹೇಗೆ ತಪ್ಪಿಸ್ಕೊಳ್ಳೋದು? ನೀನು ತಗೊಂಡ್ ಬಂದು ಕೊಡ್ಬೋದಲ್ವಾ ಅತ್ತೆ? ಅದ್ಹೇಗ್ ಸಾಧ್ಯ ಆಗುತ್ತೆ ಸುಜಾತಾ? ನಿಹಾರಿಕಾನೇ ತಂದ್ಕೋಬೇಕು. ನೀನು ನಿನ್ ಗಂಡ ಬಯಸ್ದಾಗೆ ನಡೀತಲ್ಲಮ್ಮ, ಇನ್ಯಾಕೆ ತಡ ಮಾಡ್ತೀಯಾ? ಹೋಗಿ ತಂದ್ಕೋ. ಹೋಗು ಹೋಗು.
ಪರ್ಫಾರ್ಮೆನ್ಸ್ ಶುರು ಮಾಡಿದ್ಲು. ನಿಹಾರಿಕಾ ಮೇಲೆ ಅಮ್ನೋರ್ ಬಂದಿರೋ ಹಾಗಿದೆ. ಹೌದು, ಅಮ್ಮನವ್ರು ಬಂದಿದ್ದಾರೆ. ನಾನು ಅನ್ನಪೂರ್ಣ ದೇವಿ. ಎಲ್ಲರೂ ಹುಷಾರಾಗಿ ಕೇಳಿಸ್ಕೊಳ್ಳಿ. ನನ್ನ ಭಕ್ತೆ ಆಗಿರೋ ವೇದವತಿ ಸೊಸೆ ಆಗಿರೋಳು ತಗೊಂಡಿರೋ ನಿರ್ಧಾರ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಅವಳು ಕೋರಿಕೆನ ಎಲ್ಲರೂ ಒಪ್ಕೋಬೇಕು. ವೇದವತಿ ಏನ್ ಮಾಡಿದ್ರು 10 ಊರನ್ನ ಕ್ಷೇಮಕ್ಕೋಸ್ಕರ, ಕುಟುಂಬ ಕ್ಷೇಮಕ್ಕೋಸ್ಕರನೇ. ಅದಕ್ಕೆ ಈ ಕುಟುಂಬದಿಂದ ಯಾರು ಮೊದಲು ವಾರಸ್ದಾರರನ್ನ ಅವ್ರ ಕೈ ಕೊಡ್ತಾರೋ ಅವರೇ ಮೂಗುತಿನ ತಗೊಳ್ಬೇಕು. ಅದೇ ಪದ್ಧತಿ. ಇದು ಪದ್ಧತಿ ಅಲ್ಲ. ದಿಸ್ ಈಸ್ ನಾಟ್ ಕರೆಕ್ಟ್. ಅಯ್ಯಯ್ಯೋ, ಸಿಕ್ಕಾಕೊಂಡ್ಲು. ಈ ಫ್ಲೋ ಅಲ್ಲಿ ಇಂಗ್ಲಿಷ್ ಬೇಕಿತ್ತ ಇವಳಿಗೆ? ಇದೇನು ಅಮ್ನೋರ್ ಮನೆ ಹೆಸರು ಹೇಳ್ತಿದ್ದಾರೆ, ಇಂಗ್ಲಿಷಲ್ಲಿ ಮಾತಾಡ್ತಿದ್ದಾರೆ. ಲೋ, ಫ್ಲೋ ಅಲ್ಲಿ ಅದೆಲ್ಲ ಬರುತ್ತೆ ಕಣೋ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನನ್ ಮಾತನ್ನ ಯಾರಾದ್ರೂ ಧಿಕ್ಕರಿಸಿದ್ರು ಅಂದ್ರೆ ನನ್ ಕೋಪನ ನೋಡ್ಬೇಕಾಗತ್ತೆ. ಇದೇನವನೇ ನಿಹಾರಿಕಾ ಬಗ್ಗೆ ಅಮ್ನೋರ್ ಹೇಳಬೇಕು ಅಂದ್ರೆ ಬೇರೆಯವ್ರ ಮೈಯಲ್ಲಿ ಬರ್ಬೇಕಲ್ವಾ? ಇದು ಅಮ್ಮನವ್ರು ಬಂದ ಹಾಗೆ ನಾಟಕ ಭಾವ. ಒಳಗಡೆ ಹೋಗೋದಕ್ಕಾಗದೆ ಈ ಪ್ಲಾನು. ನಿಹಾರಿಕಾ, ನೀನು ನನ್ನ ಭಕ್ತೆ ವೇದವತಿ ಮಾತನ್ ಕೇಳು. ಇಲ್ಲ ಅಂದ್ರೆ ನಿನಗೆ ಶಿಕ್ಷೆ ಆಗತ್ತೆ. ವೇದವತಿ, ವಾರಸ್ದಾರರು ಹುಟ್ಟಿದ ಮೇಲೆ ಮೂಗುತಿನ ಕೊಡು. ಇವಾಗ ಮಾತ್ರ ನಿಹಾರಿಕಾಗೆ ಕೊಡ್ಬೇಡ. ನೀನು ಮಾತಿಗೂ ನಿರ್ಧಾರನ ಬದಲಾಯಿಸ್ಕೋಬೇಡ. ಪಕ್ಕದ ಮನೆಯವ್ರ ಮಾತಿಗೆ, ಎದುರುಗಡೆ ಅವ್ರ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಅಮ್ಮ ಅಮ್ಮ, ಅನ್ನಪೂರ್ಣ ದೇವಿ, ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಮ್ಮ. ಹೋಗೋ, ಕೆಲ್ಸಕ್ ಬಾರ್ದವನೆ. ಬೇಡಮ್ಮ, ಬೇಡಮ್ಮ. ನೀನ್ ಏನ್ ಹೇಳ್ತೀಯೋ ಅದನ್ನೇ ಮಾಡ್ತೀವಮ್ಮ. ಅಮ್ಮ ಹೇಳಮ್ಮ, ಏನ್ ಮಾಡ್ಬೇಕು ಅಂತ ಹೇಳು. ಮೇಕೆನೇನಾದ್ರೂ ಬಲಿ ಕೊಡ್ಬೇಕಾ ಅಥವಾ ಕೋಳಿನೇನಾದ್ರೂ ಬಲಿ ಕೊಡ್ಬೇಕಾ? ಹೇಳಮ್ಮ. ಇದು ತುಂಬಾ ಚೆನ್ನಾಗಿದೆಯಮ್ಮ. ಹೇಳಣ್ಣ. ಇಬ್ರು ಮಧ್ಯನೂ ವಾರ್ ನಡೀತಿದೆ. ಇಲ್ಲಿ ನೋಡು. ಎಲ್ಲರೂ ವೇದವತಿ ಮಾತನ್ನ ಕೇಳಿ. ಸ್ವೀಟಿ, ಸ್ವೀಟಿ, ಏನಾಯ್ತು ಸ್ವೀಟಿ? ಸ್ವೀಟಿ ಕಣ್ಬಿಡು ಸ್ವೀಟಿ. ಅಯ್ಯೋ ಅಮ್ಮ, ಅಯ್ಯೋ ನನ್ನ ಸ್ವೀಟಿಗೆ ಏನಾಯ್ತು? ನೀರ್ ತಗೊಂಡ್ ಬನ್ನಿ. ನೀರು, ನಾನು ತಗೊಂಬರ್ತೀನಿ. ಅಮ್ಮನವ್ರು ಹೊರಟೋದ್ರು. ಸ್ವೀಟಿ. ಸ್ವೀಟಿ, ಸ್ವೀಟಿ, ಏನಾಯ್ತು ನಂಗೆ? ನಾನು ಹೇಳ್ತೀನಲ್ವಾ, ಮೊದಲು ಎದ್ದೇಳು. ನಿಧಾನ ಸ್ವೀಟಿ. ನಡೆದಿದ್ದೆಲ್ಲ ಹೇಳ್ದೆ ಅಲ್ವಾ? ಈಗ ಹೇಳು ನಿಹಾರಿಕಾ. ಮೂಗುತಿ ಮೇಲೆ ಆಸೆ ಪಡೋದು ಅತ್ತೆ ಅಂತ ಜಾತಕ ಹೊಂದಿರೋ ಸೊಸೆ ಆಗಿ ನನ್ನ ಹಕ್ಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅನ್ನಪೂರ್ಣ ದೇವಿ ನನ್ನ ಮೈ ಮೇಲೆ ಬಂದು ಅತ್ತೆ ಮಾತನ್ನ ಗೌರವಿಸು ಅಂತ ಹೇಳಿರೋದಕ್ಕೆ ಎಲ್ಲರೂ ಅದೇ ರೀತಿನೇ ಮಾಡೋಣ. ಹೌದೌದು, ನಮ್ಮಲ್ಲಿ ನಮಗೆ ಜಗಳ ಇಲ್ದೇನೆ ಎಲ್ಲರೂ ಕಾಂಪ್ರಮೈಸ್ ಆಗಿ ಕಾಂಪಿಟೇಷನ್ನ ಮುಂದುವರಿಸ್ಬಿಡೋಣ. ಏನಂತೀರಾ? ಈ ಮಾತು ಹೇಳಿದ್ರಿ ಚೆನ್ನಾಗಿದೆ. ಇನ್ಯಾವುದೇ ಪರಿಸ್ಥಿತಿಯಲ್ಲೂ ಈ ಮಾತು ಬದಲಾಗ್ಲೇಬಾರ್ದು. ಬದಲಾಯಿಸಲ್ಲ. ಇದು ಫೈನಲ್.
ಪುರೋಹಿತ್ರೆ, ಏನಮ್ಮ? ಚಿಕ್ಕ ಸಂದೇಹ. ಕೇಳಮ್ಮ. ಒಂದು ವ್ಯಕ್ತಿಗೆ ಬುದ್ಧಿ ಬರಬೇಕು ಅಂತ ಅಮ್ಮನವ್ರು ಅನ್ಕೊಳ್ಳಿ. ಆಗ ಅದೇ ವ್ಯಕ್ತಿ ಮೇಲೆ ಅಮ್ಮನವ್ರು ಬರೋದು ಅನ್ನೋದು ಎಲ್ಲಾದರೂ ನಡೆದಿದೆಯಾ? ಈ ಅವನಿ ಯಾವಾಗ್ಲೂ ನಮ್ಮನ್ನು ಸಿಕ್ಕಾಕ್ಸ್ಬೇಕು ಅಂತಾನೆ ಹಿಂದೆ ಬಿದ್ದಿರ್ತಾಳೆ. ನಮಗ್ ಗೊತ್ತಿರೋ ಹಾಗೆ ಎಲ್ಲೂ ನಡೆದಿಲ್ಲ. ಹೌದಮ್ಮ, ಎಷ್ಟೋ ವರ್ಷಗಳಿಂದ ದೊಡ್ಡ ದೊಡ್ಡ ಉತ್ಸವಗಳನ್ನೆಲ್ಲ ಕೂಡ ನಾವೇ ಮುಂದೆ ನಿಂತು ನಡೆಸಿದೀವಿ. ಯಾವತ್ತೂ ಈ ತರ ನೋಡಿದ್ದು ಇಲ್ಲ, ಕೇಳಿದ್ದು ಇಲ್ಲ. ಅಂದ್ರೆ ಯಾವತ್ತು ನಡೀದೇ ಇರೋದು ನಡೆಯೋದು ಅದ್ಭುತನೇ ಅಪ್ಪ. ಅಣ್ಣ ನೀನು ಸುಮ್ಮನಿರು. ಪುರೋಹಿತರು ಹೇಳ್ತಾರೆ ಅಲ್ವಾ? ಪುರೋಹಿತ್ರೆ ನೀವೇ ಹೇಳಿ. ನಾನು ಕೂಡ ಇಂಥ ಘಟನೆನ ಎಲ್ಲೂ ನೋಡಿಲ್ಲಮ್ಮ. ಹಾಗಾದ್ರೆ ಹೀಗ್ ನಡೆಯೋದು ಒಂದ್ ರೀತಿನಲ್ಲಿ ಕೆಟ್ಟದ್ದೇ ಅಲ್ವಾ? ಹಾಗೆಲ್ಲ ಯಾಕಾಗತ್ತೆ? ಕೆಟ್ಟದೇನೂ ಅಲ್ಲ ಅವನಿ. ಪುರೋಹಿತರು ಹೇಳ್ತಾರೆ, ಇರು ನಿಹಾರಿಕಾ. ಕೆಟ್ಟದು ಅಂತ ನಾನು ಖಚಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ವೇದವತಿಯವರಂಥ ದೊಡ್ಡ ವ್ಯಕ್ತಿಯ ಅಭಿಪ್ರಾಯಕ್ಕೆ ಬೆಲೆ ಕೊಡದಿರೋದು ತಪ್ಪು. ಅದಕ್ಕೆ ಅಮ್ನೂರು ಅವಳ ಮೈಮೇಲೆ ಬಂದು ಅವಳಿಗೆ ಬುದ್ಧಿ ಹೇಳಿದಾಳೆ. ನಿಹಾರಿಕಾ ದುರಾಸೆಗೆ ಪರಿಹಾರ ಏನು ಪುರೋಹಿತ್ರೆ? ಪಾಪ ಪರಿಹಾರ ನಡಿಬೇಕಮ್ಮ. ಯಾವ ರೀತಿಲಿ ಅಂತ ನೀವೇ ಹೇಳಿ. ಕಠಿಣವಾಗಿರುತ್ತಮ್ಮ. ಎಷ್ಟೇ ಕಠಿಣವಾಗಿದ್ರೂ ನಮ್ ನಿಹಾರಿಕಾ ಮಾಡ್ತಾಳೆ. ಶ್ರೀಕೃಷ್ಣ ಗೋವರ್ಧನಗಿರಿನ ಕಿರುಬೆರಳಲ್ಲಿ ಎಷ್ಟು ಸುಲಭವಾಗಿ ಎತ್ತದ್ನೋ ನಿಹಾರಿಕಾ ಕೂಡ ಅಷ್ಟೇ ಸುಲಭವಾಗಿ ಮಾಡ್ತಾಳೆ. ನನಗೆ ಮಾಡೋಕ್ಕಾಗಲ್ಲ ಅವನಿ. ಅಮ್ಮನವರು ಈಗಷ್ಟೇ ಮೈಮೇಲೆ ಬಂದಿತ್ತಲ್ವಾ, ಮೈಯೆಲ್ಲ ತುಂಬಾನೇ ನೋವಾಗ್ತಾ ಇದೆ ನನಗೆ. ಹಾಗಂದ್ರೆ ಹೇಗಮ್ಮ? ದೈವ ಕಾರ್ಯದಲ್ಲಿ ದೋಷ ಆದ್ರೆ ಅವಾಗಿಂದವಾಗ್ಲೇ ಕ್ಲಿಯರ್ ಮಾಡ್ಕೋಬೇಕು. ಹೌದಮ್ಮ, ಬಟ್ಟೆ ಮೇಲೆ ಏನಾದರೂ ಬಿದ್ದರೆ ತಕ್ಷಣ ಹೇಗೆ ತೊಳ್ಕೋತೀವೋ ಇಂಥದನ್ನು ಕೂಡ ತಕ್ಷಣ ಪರಿಹಾರ ಮಾಡ್ಕೋಬೇಕು. ಮೊದಲು ನೀವು ಪಾಪ ಪರಿಹಾರಕ್ಕೆ ಏನ್ ಮಾಡ್ಕೋಬೇಕು ಅಂತ ಹೇಳಿ ಪುರೋಹಿತ್ರೆ. ಇವತ್ತು ರಾತ್ರಿ ಉಪವಾಸ ಇರಬೇಕು. ಉಪವಾಸನ? ಹೌದಪ್ಪ. ಆಮೇಲೆ 11 ಬಿಂದಿಗೆ ತಣ್ಣೀರು ಸ್ನಾನ ಮಾಡಿ ತುಳಸಿ ಕಟ್ಟೆ ಮುಂದೆ ಒಂಟಿ ಕಾಲಲ್ಲಿ ನಿಂತು ಲಲಿತ ಸಹಸ್ರನಾಮ ಜಪಿಸಿದ್ರೆ ಮಾಡಿರೋ ಪಾಪ ಹೋಗುತ್ತೆ. ಬೆಳಗಾಗಷ್ಟಲ್ಲಿ ನಾನು ಹೆಂಡ್ತಿನ ಹೋಗ್ಬಿಡ್ತಾಳೆ. ನಿವಾರಣಾ ಉಪಾಯ ಕೇಳಿದ್ದಕ್ಕೆ ಹೇಳಿದೆ. ಅತ್ತೆಯವರ ಸ್ಥಾನ ಬೇಕು ಅಂದ್ರೆ, ಆ ಪರಂಪರೆನ ನಿನ್ ಹೆಂಡತಿ ಮುಂದುವರಿಸ್ಬೇಕು ಅಂದ್ರೆ ಇಂಥ ಪರೀಕ್ಷೆಗಳು ತಪ್ಪಲ್ಲ ಬಾವಾ. ಸರಿಯಾಗಿ ಹೇಳ್ದಿಯಮ್ಮ. ಪುರೋಹಿತ್ರೆ, ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿರೋ ತರ ಮಾತಾಡ್ತಾ ಇದ್ದೀರಾ ನೀವು. ಏಯ್, ನೀನ್ ಬಾಯಿ ಮುಚ್ಕೋ, ನಿನ್ಗೆಲ್ಲ ಅನುಮಾನನೇ. ಅಪ್ಪ, ನನಗಿದು ಶತ್ರುಗಳು ಮಾಡಿರೋ ಕುತಂತ್ರ ಅನ್ಸ್ತಿದೆ. ಪಾಪ ಪರಿಹಾರ ಅಲ್ಲ, ಗರುಡ ಪುರಾಣದಲ್ಲಿರೋ ಶಿಕ್ಷೆ ತರ ಇದೆ ಇದು. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನು ನಿಮ್ಮಿಷ್ಟ. ನಾನಿನ್ನು ಹೊರಡ್ತೀನಮ್ಮ. ಹೋಗ್ ಬನ್ನಿ. ನಮ್ಮನ್ನ ಕಾಂಪಿಟೇಷನ್ ಇಂದ ಹೊರಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದಕ್ಕೆ ನಿನಗೆ ಹೀಗಾಗಿದ್ದು ಇನ್ನು ಅನುಭವಿಸು. ಏನ್ರಿ, ನಡೀರಿ. ಅಷ್ಟಕ್ಕೂ ಈ ಮನೇಲಿ ಯಾವಾಗ ಏನ್ ನಡೆಯುತ್ತೋ ಅನ್ನೋದೇ ಅರ್ಥ ಆಗಲ್ಲ. ನೀನ್ ಹುಷಾರು ಅವನಿ. ನಿಹಾರಿಕಾ, ಹೋಗ್ಬರ್ತೀವಮ್ಮ. ಅತ್ತೆ, ಈ ಪಾಪ ಪರಿಹಾರ ಕಾರ್ಯಕ್ರಮನ ಮತ್ತೆ ಯಾವತ್ಕಾದ್ರೂ ಮುಂದೂಡೋಣ. ಮೈಯೆಲ್ಲ ತುಂಬಾ ನೋವಾಗ್ತಿರೋ ಹಾಗೆ ಅನಿಸ್ತಿದೆ. ಹಾಗಾಗಲ್ಲಮ್ಮ. ನಡಿಬೇಕಾಗಿರೋದು ಸಮಯಕ್ಕೆ ಸರಿಯಾಗಿ ನಡಿಬೇಕು ಅಷ್ಟೇ. ಹೌದಮ್ಮ, ಇದನ್ನ ಮುಂದೂಡೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳಿಗೆ ದಾರಿ ಆಗುತ್ತೆ. ಅದರಿಂದ ಮನೆಗೆ ಕೂಡ ಕೆಟ್ಟದು. ಸರಿ ಬಿಡಮ್ಮ, ರಾತ್ರಿ ಮಾಡ್ತಾಳೆ ಬಿಡಿ. ಅತಿಥಿಗಳೇ, ನೀವೆಲ್ಲ ಹೊರಡ್ಬೋದು. ಹೊರಡಿ. ಅವನಿ, ನಿಹಾರಿಕಾ ಕೈಯಲ್ಲಿ ಈ ಕಾರ್ಯಕ್ರಮ ಮಾಡಿಸೋ ಜವಾಬ್ದಾರಿನ ನೀನೇ ತಗೋ. ಅದಕ್ಕಿಂತ ಭಾಗ್ಯ ಏನಿದೆ ಹೇಳಿಯತ್ತೆ, ಹಾಗೆ ಮಾಡ್ತೀನಿ.
ನಿಹಾರಿಕಾ ಸಿದ್ಧವಾಗಿರು. ಸ್ವೀಟೇ, ನನ್ನ ಸ್ವಲ್ಪ ಪ್ರಶಾಂತವಾಗಿರೋದಕ್ ಬಿಡು. ಸಂತಾನ ಭಾಗ್ಯ ಕೊಡು ಅಂತ ಬೇಡ್ಕೊಂಡ್ರೆ ಇದೇನ್ ಪರೀಕ್ಷೆ ಕೊಡ್ತೀಯಮ್ಮ? ಏ ಕಂತ್ರಿ, ಅಯ್ಯೋ ಇಷ್ಟೊಂದು ಕೋಪನಾ? ಮುಷ್ಟಿ ತುಂಬಾ ಕೋಪ ಇದೆ. ಆ ಮುಷ್ಟಿಯಿಂದ ಹೊಡೆದೆ ಅಂದ್ರೆ ಗೋಡೆ ಕೂಡ ಪುಡ್ಪುಡಿ ಆಗೋ ಹಾಗಿದೆ. ಹೊಡ್ದೆ ಅಂದ್ರೆ ಮನೆಯಿಂದ ಆಚೆ ಬೀಳ್ತೀಯ. ಹೌದಾ? ಎಲ್ಲಮ್ಮ ಒಂದ್ಸಲ ಹೊಡಿ ನೋಡೋಣ. ಆ ಸಮಯ ಶೀಘ್ರದಲ್ಲೇ ಬರುತ್ತೆ. ಹೌದಾ? ಇನ್ನೂ ಅಂತ ಕನ್ಸನ್ನ ಕಾಣ್ತಾನೆ ಇರ್ತೀಯಾ? ಈ ಸಲ ಕೂಡ ನನಗ್ ಮೂಗುತಿ ಸಿಗ್ದೇ ಇರೋ ಹಾಗೆ ಮಾಡ್ತೀಯಾ ಅಂತ ನಾನ್ ನಿಜವಾಗ್ಲೂ ಯೋಚನೆನೇ ಮಾಡಿಲ್ಲ. ಅಂದ್ರೆ ಅದ್ರ ಮೇಲೆ ನಿನ್ಗೆ ಅಷ್ಟು ಆಸೆ ಇದೆ ಅಂತ ಆಯ್ತು. ಲೇ ತಲೆ ಕೆಟ್ಟೋಳೆ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅದು ನಾರ್ಮಲ್ ಆಭರಣ ಆಗಿದ್ರೆ ನಾನು ಬಿಟ್ಬಿಡ್ತಾ ಇದ್ದೆ ಅಂತ. ಅದು ದೇವರ ಮನೇಲಿರೋ ಪವಿತ್ರವಾದ ವಸ್ತು ಆಗಿರೋದಕ್ಕೆ ಅದನ್ನ ಪಡ್ಕೊಳ್ಳೋ ಅರ್ಹತೆ ನಿಂಗೆ ಇಲ್ಲದೆ ಇರೋದ್ರಿಂದ ನಿಂಗೆ ಸೇರ್ದೇ ಇರೋ ಹಾಗೆ ಮಾಡ್ತಿದ್ದೀನಿ ಅಷ್ಟೇ ಹೊರತು ಅದ್ರ ಮೇಲೆ ನನ್ಗೆ ಯಾವುದೇ ಆಸೆನೂ ಇಲ್ಲ. ಇವತ್ತು ಹೇಗಾದ್ರೂ ನಾನು ಅದನ್ನ ಪಡ್ಕೊಂತೀನಿ ಅನ್ನೋದನ್ನ ನಿನ್ ಗಂಡನ ಹತ್ರ ಹೇಳೋದು ಕೇಳಿಸ್ಕೊಂಡೆ. ಅದಕ್ಕೆ ನಿನಗ್ ಸಿಗ್ದ ಹಾಗೆ ಉಪಾಯ ಮಾಡ್ದೆ. ಹೇಗಿದೆ? ಸೂಪರ್ ಅಲ್ವಾ? ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಬಿಡು. ಐ ಆಮ್ ರೆಡಿ. ಮೆರಿಬೇಡ, ಹೇಳ್ತಾ ಇದ್ದೀನಿ. ಹಾಗ್ ಮೆರಿತಾ ಇರೋದು ನೀನು, ನಾನಲ್ಲ. ಇನ್ನೆಷ್ಟು ಕಾಲ ಬಿಡು, ಇನ್ನು 2 ದಿನ ಮಾತ್ರ ಉಳ್ದಿರೋದು. ಈ 2 ದಿನದಲ್ಲಿ ನೀನು ನನ್ನ ಜಾತಕದ ಬಗ್ಗೆ ನಿರೂಪಿಸೋದಕ್ಕಾಗ್ಲಿಲ್ಲ ಅಂದ್ರೆ ಎಲ್ಲಾರ ಮುಂದೆ ದೇವಸ್ಥಾನದಲ್ಲಿ ನೀನು ನನ್ನ ಕಾಲ್ ಹಿಡ್ಕೋಬೇಕು. ಅದಕ್ಕೆ ಸಿದ್ಧವಾಗಿರು. ಅವತ್ತಿನ ವಿಷಯನ ಅವತ್ತೇ ನೋಡ್ಕೊಳ್ಳೋಣ ಬಿಡು. ಏನ್ ನೋಡ್ಕೊಳ್ಳೋದು? ಅದೇ ನಡೆಯೋದು ನೆನ್ಪಿರ್ಲಿ. 2 ದಿನ ಆದ್ಮೇಲೆ ನಡೆಯೋ ವಿಷಯದ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಇವತ್ ರಾತ್ರಿ ನಡಿಬೇಕಾಗಿರೋ ವಿಷಯದ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನಿ. ಪುರೋಹಿತರು ಹೇಳಿದ ರೀತಿನಲ್ಲಿ ಪಾಪ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ರೆಡಿಯಾಗಿರು. ಒಂಟಿ ಕಾಲ್ ಮೇಲೆ ತಪಸ್ ಮಾಡ್ಬೇಕು ನೀನು. ಅಮ್ಮನವರು ನಿನ್ ಮೈ ಮೇಲೆ ಬಂದಿದ್ರಾ? ಏನ್ ನಾಟಕ ಆಡದ್ಯೆ? ನಿನ್ ಮೋಸ ಗೊತ್ತಾಗತ್ತೆ, ಸಿಕ್ಕಾಕೋತೀಯ ಅನ್ಕೊಳ್ಳೋ ಸಮಯದಲ್ಲಿ ಆನ್ ದ ಸ್ಪಾಟ್ ಒಳ್ಳೆ ಐಡಿಯಾ ಬರುತ್ತೆ ನಿಂಗೆ. ಒಳ್ಳೆ ಆಲೋಚನೆಗಳು ಬರಲ್ಲ, ಆದ್ರೆ ಕೆಟ್ಟ ಆಲೋಚನೆ ಅಂತೂ ಈ ಕೆಟ್ಟ ತಲೆಯಿಂದ ಬೇಕಾದಷ್ಟು ಬರುತ್ತಲ್ಲ. ಅಂತ ಕುತಂತ್ರನ ನೀನು ಎಷ್ಟಾದ್ರೂ ಮಾಡು, ಎಲ್ಲದನ್ನು ನಾನು ಉಲ್ಟಾ ಮಾಡ್ತೀನಿ. ಗೆಟ್ ರೆಡಿ ಫಾರ್ ಯೋರ್ ಪನಿಷ್ಮೆಂಟ್. ಕೋಪದಲ್ಲಿದ್ದಾಗ ನಿನ್ ಕೆನ್ನೆ ಪೂರಿ ತರ ಊದ್ಕೊಳ್ಳುತ್ತೆ. ಎಷ್ಟು ಮುದ್ದಾಗಿದ್ಯೋ. ಬಿಡು, ಬಿಡೆ, ನೋಡ್ತಾ ಇದೆ. ನಿಂದೇನ್ ಕೈಯ ಕಬ್ಬಣನ? ಬಾಯ್ ಬೇಬಿ.